ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮನ್ನು ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ದೇವರ ಸೇವೆಗೆ ಮಾಡಬೇಕೆಂದು, ದೇವರ ವಾಕ್ಯವನ್ನು ಹಂಚಿಕೊಡಬೇಕೆಂದು ಕುತೂಹಲದಿಂದ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಮತ್ತೊಮ್ಮೆ ಸತ್ಯವೇದ ಶಾಲೆಯ ಕಾರ್ಯಕ್ರಮದಲ್ಲಿ ನಿಮಗಾಗಿ ದೇವರ ವಾಕ್ಯವನ್ನು, ನಿಮಗಾಗಿ ದೇವರ ಸತ್ಯದ ಕಾರ್ಯಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ನಾವು ಬಂದಿದ್ದೇವೆ. ಈ ದಿನದಲ್ಲಿ ಮತ್ತೊಮ್ಮೆ ನಂಬಿಕೆಯ ಕಾರ್ಯಗಳಲ್ಲಿ, ನಂಬಿಕೆಯ ಮೂಲ ಕಾರ್ಯಗಳಲ್ಲಿ ದೇವರ ಮಾಡುವಂಥ, ನಂಬಿಕೆಯ ಮುಖಾಂತರವಾಗಿ ದೇವರ ಮಾಡುವಂಥ ಕಾರ್ಯಗಳು ಏನೆಲ್ಲ ಮಾಡ್ತಾನೆ ಅಂತ ನಾವು ಅನೇಕ ಸಂಚಿಕೆಗಳಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬರ್ತಾಯಿದ್ವಿ. ಇವತ್ತೂ ಸಹ ನಂಬಿಕೆಯಿಂದ ನಮಗೆ ನಮ್ಮ ಅಗತ್ಯಗಳನ್ನು ಪೂರೈಸುವ ದೇವರು ಎಂದು ನಾವು ನೋಡೋಕ್ಕೆ ಇದ್ದೇವೆ. ನಾವು ಈ ದಿನದಲ್ಲಿ ಮತ್ತೊಮ್ಮೆ ನಮ್ಮ ಅಗತ್ಯಗಳು ದೇವರಿಂದ ಸಂಧಿಸಲ್ಪಡುತ್ತಾನೆ ಅಂತ ನಂಬಿ ನಾವು ಮುಂದೆ ಈ ಮತ್ತೊಬ್ಬ ಸೇವಕರ ಅಥವಾ ದೇವರ ಮನುಷ್ಯನ ಮುಖಾಂತರವಾಗಿ ಅಥವಾ ನಮ್ಮ ನಂಬಿಕೆ ಮುಖಾಂತರವಾಗಿ ಏನೆಲ್ಲ ನಡೆಯಬಹುದು ಎಂದು ನಾವು ಅಧ್ಯಯನ ಮಾಡೋಣ. ಈ ಸಮಯದಲ್ಲಿ ನನ್ನೊಂದಿಗೆ ಸತ್ಯವೇದದಿಂದ ಒಂದು ವಾಕ್ಯವನ್ನು ಓದಿಕೊಂಡು, ನೀವು ನಿಮ್ಮಲ್ಲಿ ಸತ್ಯವೇದ ಇರುವುದಾದರೆ, ಪರಿಶುದ್ಧ ಗ್ರಂಥವು ಬೈಬಲ್ ನಿಮ್ಮಲ್ಲಿ ಇರುವುದಾದರೆ ನನ್ನೊಂದಿಗೆ ತಿರುಗಿಸಿಕೊಳ್ಳಿರಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ರಿಂದ 6 ವಚನಗಳನ್ನು ಓದಿ ನಾವು ಮುಂದೆ ಹೋಗುವರಾಗಿರೋಣ. 3ನೇ ಅಧ್ಯಾಯ 5ನೇ ವಾಕ್ಯ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಮತ್ತೊಮ್ಮೆ ಆ ವಾಕ್ಯವನ್ನು ನಿಮಗೆ ನಾನು ಓದಿ ಕೇಳಿಸನಾಗಿರುತ್ತೇನೆ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಸ್ವಬುದ್ಧಿಯಲ್ಲಿ ಆಧಾರ ಮಾಡಿಕೊಂಡು ನೀನು ಜೀವನ ಮಾಡಬೇಡ. ಇದರ ಕಾರ್ಯವೇನೆಂದರೆ, ನಮ್ಮ ನಂಬಿಕೆ ದೇವರ ಮೇಲೆ ಇರಬೇಕಂತ ಈ ಅನೇಕ ಸಂಚಿಕೆಗಳಲ್ಲಿ ನಾವು ಅಧ್ಯಯನ ಮಾಡುತ್ತಾ ಬರ್ತಾ ಇದ್ದೀವಿ. ಈ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದಲ್ಲಿ ಸಾಲೊಮೋನನು ಬರೆದ ಈ ಜ್ಞಾನೋಕ್ತಿಗಳಲ್ಲಿ ಆತನು ತನ್ನ ಜೀವನದಲ್ಲಿ ಕಳೆದುಕೊಂಡಂಥ ಕಾರ್ಯ, ದೇವರು ಪ್ರಕಟಪಡಿಸಿದ ಕಾರ್ಯಗಳಲ್ಲಿ ಅವನು ಈ ಕಾರ್ಯಗಳನ್ನು ಬರ್ತಾ ಇದ್ದಾನೆ. ನಮ್ಮ ಸ್ವಂತ ಬುದ್ಧಿಯಲ್ಲಿ ನಾವು ಜೀವನ ಮಾಡದೆ, ಅಂದರೆ ಇವತ್ತಿನ ಅಂಶ ನಂಬಿಕೆ ಮುಖಾಂತರವಾಗಿ ನಮ್ಮ ಅವಶ್ಯಕತೆಗಳು ಅಥವಾ ನಮ್ಮ ಅಗತ್ಯಗಳನ್ನು ದೇವರು ಸಂಧಿಸುತ್ತಾನೆ. ನಮಗೆ ಬೇಕಾದ ಬೇಡಿಕೆಗಳು ಅನೇಕ ಇರುವಾಗ ನಾವು ನಮ್ಮ ಸ್ವಂತ ಬುದ್ಧಿಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಾವು ಕೆಲಸ ಮಾಡುವವರಾಗಿ ಇರಬಾರದು. ಅದೇ ದೇವರ ವಾಕ್ಯ ಹೇಳುತ್ತೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಹೌದು ಪ್ರಿಯರೇ, ನಾವು ಈ ದಿನಗಳಲ್ಲಿ ನಾವು ಅನೇಕ ರೀತಿಯಾದಂಥ ಕಾರ್ಯಗಳನ್ನು ನಾವು ಜಾಲತಾಣಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ವಿ ಆರ್ ಸೀಯಿಂಗ್ ಮೆನಿ ಥಿಂಗ್ಸ್ ಆನ್ ದ ಇಂಟರ್ನೆಟ್, ಥ್ರೂ ದ TV channels, ಥ್ರೂ ದ newspapers and through the many medias we are seeing how can we earn money or how can we can become flourish. ಈ ರೀತಿ ಅನೇಕ ಕಾರ್ಯಗಳು ನಾವು ಯಾವ ರೀತಿ ನಾವು ಏನು ಹೇಳೋದು, ಅಭಿವೃದ್ಧಿ ಹೊಂದಬಹುದು ಅಥವಾ ಹಣವನ್ನು ಗಳಿಸಬಹುದು ಎಂದು ಅನೇಕ ಕಾರ್ಯಗಳು ನಾವು ನೋಡುವರಾಗಿದ್ದೇವೆ. ಈ ಸಮೀಪದಲ್ಲಿ ನೋಡುವಾಗ ಥ್ರೂ ದ ಇಂಟರ್ನೆಟ್ ಮುಖಾಂತರವಾಗಿ ಅನೇಕವಾದಂಥ ಗೇಮ್ಸ್ ಮೂಲಕವಾಗಿ ಹಣವನ್ನು ಪಡೆಯಬಹುದು ಅಥವಾ ಅನೇಕವಾದ ಕಾರ್ಯಗಳು
ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹಣವನ್ನು ಪಡೆಯುವುದಕ್ಕೆ ಅಥವಾ ಅಭಿವೃದ್ಧಿ ಹೊಂದುವುದಕ್ಕೆ, ಸಂಪಾದನೆ ಮಾಡುವುದಕ್ಕೆ ಸೈತಾನನು ಅನೇಕ ರೀತಿಯ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತದೆ, ಹಣದ ಆಸೆ ಎಲ್ಲ ಕೆಡುಕಿಗೆ ಕಾರಣ. ದ ಲಸ್ಟ್ ಆಫ್ ಮನಿ ಈಸ್ ಅ ರೂಟ್ ಫಾರ್ ಎವ್ರಿ ಈವಿಲ್. ಎಲ್ಲ ಕೆಡುಕುತನಕ್ಕೆ, ಎಲ್ಲ ಕೆಟ್ಟತನಕ್ಕೆ ಹಣ ಆಸೆಯು ಬೇರಾಗಿದೆ ಅಂತ ದೇವರ ವಾಕ್ಯ ಹೇಳುತ್ತೆ. ನಮ್ಮ ಅಗತ್ಯಗಳು ಬೇರೆ, ನಮ್ಮ ಆಸೆ ಬೇರೆ. ಆಸೆಗೂ ಅಗತ್ಯಗೂ ತುಂಬ ವ್ಯತ್ಯಾಸವಿದೆ. ಡಿಸೈರ್ ಆ್ಯಂಡ್ ನೀಡ್, ಇಟ್ಸ್ ಟು ಡಿಫ್ರೆಂಟ್ ವರ್ಡ್ಸ್. Desire is something we looking out for with the lust, and the need is essential, which is needed for our daily life. ದೇವರ ವಾಕ್ಯ ಹೇಳುತ್ತೆ, ನಂಬಿಕೆ ಮುಖಾಂತರವಾಗಿ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾನೆ. ನಮ್ಮ ಆಸೆಯಲ್ಲ, ಆಸೆ ಬೇರೆ. ಆಸೆ ಎನ್ನುವಾಗ ಅನೇಕ ಕಾರ್ಯಗಳನ್ನು ನಾವು ಪರಿಗಣಿಸಬಹುದು. ಆಸೆಗೆ ಮಿತಿನೇ ಇಲ್ಲ, ಆದರೆ ಅಗತ್ಯಕ್ಕೆ ಮಿತಿ ಇದೆ. ಒಂದು ಹೊಟ್ಟೆ ಹಸಿವಿನಿಂದ ಇರೋವನಿಗೆ ಅವನು ಬಯಸ್ತಾನೆ, ಒಂದು ರೊಟ್ಟಿ ಸಿಕ್ಕಿದ್ರೆ ಸಾಕು ಎಂದು. ಇಲ್ಲದ್ರೆ ಒಂದೊತ್ತು ಊಟ ಸಿಕ್ಕಿದ್ರೆ ಸಾಕು, ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತೇನೆ. ದಾಹದಿಂದ ಇರುವವನಿಗೆ ಒಂದು ಲೋಟ ನೀರು ಸಿಕ್ಕುವುದಾದರೆ ಸಾಕು, ನಾನು ತೃಪ್ತಿಗೊಳ್ಳುತ್ತೇನೆ ಎಂಬ ಕಾರ್ಯ. ನೀಡ್ ಈಸ್ ಡಿಫ್ರೆಂಟ್ ಫ್ರಮ್ ದ ಡಿಸೈರ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ನಮಗೆ ಈ ಕಾಲಮಾನಗಳಲ್ಲಿ ನಮ್ಮ ಅಗತ್ಯಗಳೆಲ್ಲ ನಮ್ಮ ಆಸೆಯಾಗಿ ಮಾರ್ಪಡ್ತಾ ಇದೆ. ನಾವು ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳಬೇಕು. ಯಾರೋ ಮನೆಯಲ್ಲಿ ನಾವು ನೋಡಿ ಒಂದು ಉತ್ತಮವಾದ ವೆಹಿಕಲ್ಲು, ಕಾರು ಏನೋ ಇದ್ರೂ ಅದನ್ನು ನಮಗೆ ಬೇಕು ಎಂದು ವಿ ಚೇಂಜ್ ಇಟ್ ಆ್ಯಸ್ ಅವರ್ ನೀಡ್. ಅದು ನಮಗೆ ಅವಶ್ಯಕತೆ ಇಲ್ಲ. ದೇವರು ನಮಗೆ ಏನನ್ನು ಕೊಡುತ್ತಾ ಇದ್ದಾನೋ, ದೇವರ ವಾಕ್ಯ ಹೇಳುತ್ತದೆ, ನೀವು ಇರುವುದರಲ್ಲಿ ಸಂತೃಪ್ತರಾಗಿ ಇರುವುದರಿಂದ ನೀನು ತೃಪ್ತಿ ಆಗಿರುವುದನ್ನು ನೀನು ಕಲಿತುಕೊಳ್ಳಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ನಮಗೆ ಏನಿದೆಯೋ ಅದರಿಂದ ನಾವು ತೃಪ್ತರಾಗಿರುವುದಕ್ಕೆ ನಾವು ಕಲಿತುಕೊಳ್ಳಬೇಕು. ಆವಾಗ ನಾವು ಒಳ್ಳೆಯ ಸುಖಮಯವಾದ ಜೀವನವನ್ನು ಮಾಡುವುದಕ್ಕೆ ಸಾಧ್ಯ. ಇಲ್ಲಿ ದೇವರ ವಾಕ್ಯ ಹೇಳಿದೆ, ಸ್ವಬುದ್ಧಿಯಲ್ಲಿ ನೀನು ನಡೆದುಕೊಳ್ಳದೆ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಈ ಸ್ವಂತ ಬುದ್ಧಿ ಅನ್ನುವಾಗ ನಾವು ಅನೇಕ ಕಾರ್ಯಗಳನ್ನು ನಮ್ಮ ಬುದ್ಧಿಯಿಂದ ನಾವು ಮಾಡೋರಾಗಿರ್ತೀವಿ, ನಮ್ಮ ಒಂದು ಜ್ಞಾನದಿಂದ ನಾವು ಮಾಡೋರಾಗಿರ್ತೀವಿ. ಅದು ಒಳ್ಳೆಯದೇ, ಆದರೆ ಏನನ್ನು ಮಾಡಬೇಕು ಅದನ್ನು ಮಾತ್ರ ನಾವು ಮಾಡಬೇಕು. ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯಬೇಕು, ನಾವು ಅದಕ್ಕೆ ಪ್ರಯಾಸ ಪಡಬೇಕು. ಆದರೆ ನಮ್ಮ ಅಗತ್ಯಗಳನ್ನು ಸಂಧಿಸಲ್ಪಡುವುದಕ್ಕೆ ನಮ್ಮ ಇಷ್ಟ ಬಂದ ರೀತಿ ಮಾಡಿ ಒಂದು ದಿನ ಅದು ಎಲ್ಲೋ ತೆಗೆದುಕೊಂಡು ಹೋಗಿ ಬಿಡುವಂಥದ್ದಾಗಿರ್ತದೆ. ದುರಾಶೆ ಬಂದದ್ದು ದುಃಖಕ್ಕೆ ಮೂಲ ಕಾರಣವಾಗಿದೆ. ದುರಾಶೆಗಳು ನಮಗಿರಬಾರದು, ಆದರೆ ನಮ್ಮ ಅಗತ್ಯಗಳನ್ನು ಸಂಧಿಸಲ್ಪಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ನಮ್ಮ ಬುದ್ಧಿಯನ್ನು ನಾವು ಬಿಟ್ಟು ದೇವರನ್ನು ಭರವಸೆಯಿಂದ ಕಾದುಕೊಂಡವರಾಗಿ, ದೇವರಲ್ಲಿ ಭರವಸೆ ಇಟ್ಟವರಾಗಿ ನಾವು ನಡೆಯಬೇಕು. ದೇವರನ್ನು ನಂಬುವುದರಲ್ಲಿ ನಾವು ನಮ್ಮ ಕಾರ್ಯಗಳನ್ನು ತೋರ್ಪಡಿಸಬೇಕು. ಆತನನ್ನು ನಂಬಿದವರು ಎಂದಿಗೂ ಕೈ ಬಿಟ್ಟಿಲ್ಲ. ದೇವರ ವಾಕ್ಯ ಹೇಳುತ್ತದೆ, ಹಸಿದ ಸಿಂಹಗಳು ಹೊಟ್ಟೆ ಹಸಿವಿನಿಂದ ಅವರು ಬಳಲಿದರು, ದೇವರನ್ನು ನಂಬಿದವರಿಗೆ ಯಾವ ಕೊರತೆ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ನಮಗೆ ಕೊರತೆಗಳಿಲ್ಲ, ಕಾರಣ ನಮ್ಮ ಕೊರತೆಯನ್ನು ನೀಗಿಸುವ ದೇವರು ನಮಗಿದ್ದಾನೆ. ಅಲ್ಲಿ 6ನೇ ವಾಕ್ಯದಲ್ಲಿ ನೋಡುವಾಗ, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಇಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ಅನುಸಾರವಾಗಿ ನಾವು ನಡೆಯುವರಾಗಿರುವಾಗ ನಮ್ಮ ಮಾರ್ಗವನ್ನು, ವಾಕ್ಯ ಹೇಳುತ್ತದೆ, ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡೋನು. ಈ ವಿಲ್ ಬ್ರಿಂಗ್ ಇನ್ ಟು ಪಾಸ್ ಎವ್ರಿ ಯುವರ್ ಆ್ಯಕ್ಟಿವಿಟೀಸ್. ನಾವು ದೇವರನ್ನು ನಂಬಿ ಆತನನ್ನು ಮಾಡುವಾಗ ಆತ ನಮಗೆ ಎಲ್ಲವನ್ನು ಒದಗಿಸು. ನಾವು ದೇವರ ಮೇಲೆ ನಂಬಿಕೆ ಎನ್ನುವಾಗ ನಾವು ಏನೂ ಇಲ್ಲದೆ ಇರುವಾಗಲೂ ನಾವು ದೇವರನ್ನು ಅವಲಂಬಿಸಿಕೊಂಡು, ಆತನ ವಾಕ್ಯವನ್ನು ಅವಲಂಬಿಸಿಕೊಂಡು ದೇವರ ಮೇಲೆ ನಂಬಿಕೆಯಾಗಿರುವಾಗ ನಾವು
ದೇವರಿಂದ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದನ್ನು ನಾವು ನೋಡೋಕ್ಕೆ ಸಾಧ್ಯ. ಹೀಗೆ ಒಬ್ಬ ದೇವ ಮನುಷ್ಯರ ಸಾಕ್ಷಿ, ನನ್ನ ಬಾಲ್ಯದಿಂದ ಕೇಳಿದಂಥ ಕಾರ್ಯವು ಅನೇಕ ಸಮಯಗಳಲ್ಲಿ ನನ್ನ ಕುಟುಂಬದಲ್ಲಿಯೂ ನನ್ನ ಸೇವೆಯಲ್ಲಿ ಇದನ್ನು ನಾನು ನಡೆಸಿದ ಒಂದು ಘಟನೆ ಅಥವಾ ಸತ್ಯ ಕಥೆಯಾಗಿದೆ. ಅವರ ಜೀವನದ ಮುಖಾಂತರವಾಗಿ ಅನೇಕ ಸೇವಕರು ಕಟ್ಟಲ್ಪಟ್ಟಂಥವರಾಗಿದ್ದಾರೆ. ಆತನ ಹೆಸರು ಜಾರ್ಜ್ ಮುಲ್ಲರ್ ಎಂಬ ದೇವ ಸೇವಕರು. ಇಂಗ್ಲೆಂಡಿನ ದೇಶದಲ್ಲಿ 18ನೇ ಶತಮಾನದಲ್ಲೂ ಹುಟ್ಟಿ ದೇವರಿಗಾಗಿ ನಂಬಿಕೆಯಿಂದ ಅನೇಕ ಕಾರ್ಯಗಳನ್ನು ಮಾಡಿದ ಒಬ್ಬ ದೇವ ಸೇವಕರು. ಜಾರ್ಜ್ ಮುಲ್ಲರ ಜೀವಿತ ಒಂದು ದಿನದಲ್ಲಿ ನನ್ನ ಆತ್ಮಿಕ ಜೀವಿತವನ್ನು, ನನ್ನ ಕುಟುಂಬದ ಜೀವಿತವನ್ನು, ನಾನು ಸಂಕಷ್ಟಗಳು ಬರುವಾಗ, ಏನು ಇಲ್ಲದೇ ಇರುವ ಕಾರ್ಯಗಳನ್ನು ಬಂದಾಗ ದೇವರು ಒದಗಿಸಿಕೊಡುವನು ಎಂಬ ನಂಬಿಕೆಯಿಂದ ಮುಂದೆ ಹೋಗೋದಕ್ಕೆ ನನ್ನ ಸಹಾಯ ಮಾಡಿತು. ಇವತ್ತು ಆತನ ಜೀವನದಲ್ಲಿ ನಡೆದ ಕಾರ್ಯಗಳನ್ನು ನಾವು ಸ್ವಲ್ಪ ಧ್ಯಾನಿಸಿ ಅಥವಾ ಅರಿತುಕೊಂಡವರಾಗಿ ನಾವು ಮುಂದೆ ಹೋಗೋಣ. ಜಾರ್ಜ್ ಮುಲ್ಲರ್ ಅವರು ಸೇವೆ ಮಾಡುವಾಗ ಆತನ ಜೀವನದಲ್ಲಿ ಸುಮಾರು 1,20,000 ಅನಾಥರನ್ನು ಪೋಷಿಸುವುದಕ್ಕೆ ದೇವರು ಸಹಾಯ ಮಾಡಿದನು. ಯೋಚಿಸಿ ನೋಡಿ, ಒಬ್ಬ ಜಾನ್ ಮುಲ್ಲರ್ ಮುಖಾಂತರವಾಗಿ 1,20,000 ಜನರನ್ನು ಪೋಷಿಸುವುದಕ್ಕೆ ಆತನ ಇಡೀ ಜೀವನದ ಸೇವೆಯಲ್ಲಿ ಆತನು ಸೇವೆ ಮಾಡಿದ ಮರಣವನ್ನು ಹೊಂದಿ ದೇವರಲ್ಲಿ ಸೇರುವ ಮುನ್ನ 1,20,000 ಜನರನ್ನು ಪೋಷಿಸುವುದಕ್ಕೆ ಹೇಗೆ ಸಾಧ್ಯವಾಯಿತಂದರೆ ಈ ವಾಕ್ಯವು ದೇವರು ಜಾನ್ ಮುಲ್ಲರನ್ನು ಬಲಪಡಿಸಿದ. ದೇವರಲ್ಲಿ ನೀನು ಭರವಸೆ ಇಡುವನಾಗಿರು. ನಿನ್ನ ಸ್ವಂತ ಬುದ್ಧಿಯನ್ನು ಅನ್ವಯಿಸಿದೆ, ನಿನ್ನ ಸ್ವಂತ ಕಾರ್ಯಗಳನ್ನು ಅನ್ವಯಿಸಿದೆ, ನಿನ್ನ ಹಣವನ್ನು ನೀನು ಅನ್ವಯಿಸಿದೆ, ನಿನ್ನ ಆಸ್ತಿ ಪಾಸ್ತಿಗಳನ್ನು ಅನ್ವಯಿಸದೆ ದೇವರಲ್ಲಿ ಭರವಸೆ ಇಡಬೇಕೆಂಬ ಕಾರ್ಯವನ್ನು ಜಾನ್ ಮುಲ್ಲರ್ ಅವರು ಕಳೆದುಕೊಂಡರು. ಆತನ ನಡೆಸುತ್ತಿದ್ದಂಥ ಹಾಸ್ಟೆಲಲ್ಲಿ ಒಂದು ದಿನ ಏನಾಯ್ತಂದರೆ, ಆತನು ದಿನನಿತ್ಯವಾಗಿ ಹಾಸ್ಟೆಲಲ್ಲಿ ನಡೆಸೋರು ಶಾಲೆಗೆ ಹೋಗುವ ಮುನ್ನ ಎಲ್ಲರಿಗೂ ಕೊಡಬೇಕಾದ ಬ್ರೆಡ್ ಮತ್ತು ಹಾಲಿನ ಕೊರತೆ ಬಂತು. ಎಲ್ಲರೂ ಶಾಲೆಗೆ ರೆಡಿ ಆಗಿದ್ದಾರೆ, ಪ್ರಾರ್ಥನೆ ಮಾಡಿ ಮುಗಿಸಿದ್ದಾರೆ, ಎಲ್ಲರೂ ಶಾಲೆಗೆ ಹೋಗಬೇಕಾದಂಥ ಒಂದು ಸ್ಥಿತಿ. ಅವರಿಗೆ ಒಂದು ಸಂದೇಶ ಬರ್ತಾ ಇದೆ, ಜಾನ್ ಮುಲ್ಲರ್ ಅವರೇ, ಇವತ್ತು ಊಟ ಕೊಡುವುದಕ್ಕೆ, ಮಕ್ಕಳಿಗೆ ಕೊಡುವುದಕ್ಕೆ ಏನು ನಮ್ಮಲ್ಲಿ ಇಲ್ಲ ಅನ್ನುವಾಗ ಆತನು ಒಂದು ಕಾರ್ಯವನ್ನು ಹೇಳಿದ್ರು, ನಾವು ಪ್ರಾರ್ಥಿಸೋಣ, ದೇವರು ಅದನ್ನು ಸಂಧಿಸೋನಾಗಿದ್ದಾನೆ. ಎಂಥ ಒಂದು ನಂಬಿಕೆ ನೋಡಿ. ಹಾಸ್ಟೆಲಲ್ಲಿ ಏನೂ ಇಲ್ಲ, ಪೋಷಿಸೋದಕ್ಕೆ ಏನೂ ಇಲ್ಲ. ಆಗ ಆತನು ಹೇಳಿದ ಕಾರ್ಯವು, ನಾವು ದೇವರನ್ನು ನೋಡಿ ನಾವು ಪ್ರಾರ್ಥಿಸೋಣ. ಎಲ್ಲರಿಗೆ, ಆ ಮಕ್ಕಳಲ್ಲಿ ಯಾರಿಗೂ ಆ ಕಾರ್ಯವನ್ನು ತೋರಿಸಿದೆ. ನಂಬಿಕೆಯಿಂದ ಕಣ್ಗಳನ್ನು ಮುಚ್ಚಿ ಆತನ ಪ್ರಾರ್ಥನೆ ಮಾಡಿದನು. ಆ ಪ್ರಾರ್ಥನೆಯನ್ನು ಮಾಡುವಾಗ ಒಂದು ಚಿಕ್ಕ ಪ್ರಾರ್ಥನೆ, ದೇವರೇ ನೀನು ಎಲ್ಲವನ್ನು ಒದಗಿಸುವನಾಗಿದ್ದೀಯಾ, ಈ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕೆ ನಿನಗೆ ಸಾಧ್ಯ ಎಂದು ಹೇಳಿದ ಆ ಕೂಡಲೇ ದೇವರು ಅದ್ಭುತವನ್ನು ಮಾಡಿದ್ದನ್ನು ನಾವು ನೋಡಬಹುದು. ಅಲ್ಲಿ ನಡೆದ ಘಟನೆ ಏನೆಂದರೆ, ಅವರ ದಿನಗಳಲ್ಲಿ ಅವರು ದೇವರ ಮೇಲೆ ಇಟ್ಟಂಥ ನಂಬಿಕೆಯ ನಿಮಿತ್ತವಾಗಿ ಆತನು ಹೇಳಿದ ಒಂದೇ ಒಂದು ಕಾರ್ಯ, Dear Father, thank you thee for what thou art going to give to us to eat. ಆ ಪದವನ್ನು ಮಾತ್ರ ಅವನು ಪ್ರಾರ್ಥನೆ ಮಾಡಿದ ಎಂಬುದಾಗಿ ಆತನ ಬಯೋಗ್ರಫಿಯಲ್ಲಿ ಬರೆದಿದೆ. Dear Father, thank you for what you are going to give for us to eat. Amen. ಆ ಪ್ರಾರ್ಥನೆಯನ್ನು ನೋಡಿದರೆ, ಪರಲೋಕದ ತಂದೆಯೇ, ನೀವು ಕೊಡಕ್ಕೆ ಹೋಗುತ್ತಿರುವ ಊಟಕ್ಕಾಗಿ ಸ್ತೋತ್ರ ಅಂತ ಹೇಳಿ ಆಮೇಲೆಂದು ಪ್ರಾರ್ಥನೆ ಮುಗಿಸಿದಾಗ ಅವರ ಹಾಸ್ಟೆಲಿನ ಬಾಗಿಲಲ್ಲಿ ಒಬ್ಬ ತಟ್ಟುವ ಶಬ್ದವನ್ನು ಕೇಳಿಸಿತು. ಪ್ರಾರ್ಥನೆ ಮುಗಿಸಿದ ತಕ್ಷಣವೇ ಒಂದು ಕಾರ್ಯವು ಆಯಿತು. ಯಾರೋ ಬಾಗಿಲನ್ನು ತಟ್ಟುವುದನ್ನು ನೋಡಿದರು. ಅವರು ತೆಗೆದು ನೋಡುವಾಗ
ಒಬ್ಬ ಬೇಕ್ರಿಯವನು ಬಂದು ಹೇಳಿದನು, ನಮಗೆ ಈ ರೀತಿಯಾದಂಥ ಒಂದು ಆರ್ಡರ್ ಇತ್ತು, ಅದು ನಾವು ಕೊಡೋಕ್ಕೆ ನಾವು ತಡವಾದ್ರಿಂದ ಕಾರ್ಯವು ನಾವು ಯಾರಿಗೂ ಅದು ಕೊಡೋಕ್ಕೆ ಆಗ್ತಾ ಇಲ್ಲ. ನಿಮ್ಮ ಹಾಸ್ಟೆಲಲ್ಲಿ ಅನೇಕ ಅನಾಥ ಮಕ್ಕಳಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾವು ನಿಮಗೆ ಕೊಡಲು ಬಯಸುತ್ತೇವೆ ಅಥವಾ ನಾನು ನಿಮಗೆ ನೀಡಬೇಕಂದಿದ್ದೇವೆ ಅಂತ ಹೇಳಿ ಆ ಬೇಕ್ರಿಯವರು ತಂದು ಆ ಹಾಸ್ಟೆಲಲ್ಲಿ ಆ ಬ್ರೆಡ್ಡನ್ನು ಕೊಟ್ಟರು. ಅವರ ವಾಡಿಕೆ ಏನಂದರೆ ಎಲ್ಲರಿಗೂ ಬ್ರೆಡ್ಡು ಮತ್ತು ಹಾಲನ್ನು ಕೊಡುವ ಒಂದು ಕಾರ್ಯವಾಗಿತ್ತು. ಎರಡನೇ ಕಾರ್ಯ ಏನು ಹೇಳ್ತು, ಬ್ರೆಡ್ಡನ್ನು ದೇವರು ಸಂಧಿಸಿಬಿಟ್ರು. ಎರಡನೇದಾಗಿ ಹಾಲು ಬೇಕಾಗಿತ್ತು. ಅಲ್ಲಿ ನೋಡುವಾಗ ಮತ್ತೊಬ್ಬೆ ಇನ್ನೊಂದು ಎರಡನೇ ಬಾರಿಯಾಗಿ ಕದವನ್ನು ತಟ್ಟುವ ಶಬ್ದವು. ಅಲ್ಲಿ ನೋಡಿದರೆ ಆ ಬಾಗಿಲನ್ನು ತೆರೆಯುವಾಗ ಒಬ್ಬನು ಬಂದು ಹೇಳಿದನು, ನಾವು ಈ ಮಾರ್ಗದಲ್ಲಿ ಪ್ರಯಾಣ ಹೋಗುತ್ತಾ ಇದ್ದೀವಿ, ನಾವು ಹಾಲು ಸಾಗಣೆ ಮಾಡುವವರು, ಹಾಲುಗಳನ್ನು ತೆಗೆದುಕೊಂಡು ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡುವ ಕೆಲಸ ನಮ್ಮದು. ಈ ಮಾರ್ಗವಾಗಿ ಹೋಗುತ್ತಿರುವಾಗ ನಿಮ್ಮ ಹಾಸ್ಟೆಲಿನ ಮುಂದೆ ನಮ್ಮ ವಾಹನದ ಚಕ್ರಗಳು ಪಂಚರ್ ಆಗಿ ಅದು ಕೆಲಸ ಮಾಡದೆ ನಿಂತು ಬಿಟ್ಟಿದೆ. ನಮಗೆ ಸಮಯ ಮುಗಿದೋಗಿದೆ. ನಾವು ಆ ಹಾಲನ್ನು ತೆಗೆದುಕೊಂಡು ಹೋಗಿ ನಾವು ಯಾರಿಗೂ ಕೊಡೋಕ್ಕೆ ಸಾಧ್ಯವಿಲ್ಲ. ನಿಮಗೆ ಬೇಕಾದರೆ ಆ ಹಾಲನ್ನು ನಾವು ಕೊಡುತ್ತೇವೆ ಅಂತ ಹೇಳಿ ಅಲ್ಲಿ ಇದ್ದಂಥ ಎಲ್ಲ ವಾಹನದಿಂದ ತುಂಬಿಸಲ್ಪಟ್ಟ ಎಲ್ಲ ಹಾಲನ್ನು ತೆಗೆದು ಜಾನ್ ಮುಲ್ಲರ ಹಾಸ್ಟೆಲ್ಗೆ ಕೊಟ್ಟು ಹೋದರು. ಈ ಕಾರ್ಯವನ್ನು ಹೇಳುತ್ತಿರುವಾಗ ನನಗೆ ನನ್ನ ಹೃದಯದಲ್ಲಿ ತುಂಬ ಸಂತೋಷವಾಗಿದೆ. ಕಾರಣ ನಮ್ಮ ದೇವರು ಕಾರ್ಯವನ್ನು ಮಾಡುವಾಗ ಆತನು ಎಂಥ ಅದ್ಭುತಗಳನ್ನು ಮಾಡುವನಾಗಿದ್ದಾನೆ. ನಾವು ದೇವರಲ್ಲಿ ನಾವು ನಂಬಿಕೆ ಇಡುವಾಗ ನಮ್ಮ ಅಗತ್ಯಗಳನ್ನು ನಾವು ಆತನು ನಮಗೆ ಸಂದೇಶನಾಗಿದ್ದಾನೆ. ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಅವಲಂಬಿಸಿಕೊಳ್ಳದೆ ನಾವು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ದೇವರ ವಾಕ್ಯ ಹೇಳುತ್ತದೆ, ದೇವರನ್ನು ಆಶ್ರಯಿಸಿಕೊಂಡ ಜನರು ಧನ್ಯರು. ಹೌದು ಪ್ರಿಯರೇ, ಈ ವಾಕ್ಯವನ್ನು ಕೇಳುತ್ತಿರುವ ನಿಮಗೆ ನಾನು ಹೇಳೋದು, ನಿಮ್ಮ ಸ್ವಂತ ಬುದ್ಧಿಯನ್ನು ಅವಲಂಬಿಸಿಕೊಳ್ಳಬೇಡಿ, ನಿನ್ನ ಯೋಚನೆಯನ್ನು ಅವಲಂಬಿಸಿಕೊಳ್ಳಬೇಡಿ. ನಿನ್ನ ಅಗತ್ಯಗಳನ್ನು ದೇವರು ತೀರಿಸುವನು ಎಂದು ನೀನು ಎನಿಸುವುದಾದರೆ ಈ ಸಂಜೆ ಈ ಸಮಯದಲ್ಲಿ ನೀನು ಮಾಡಬೇಕಾದ ಕಾರ್ಯ ನೀನು ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ದೇವರನ್ನು, ಇಸ್ರಾಯೇಲ್ ದೇವರನ್ನು ಆಶ್ರಯವಾಗಿ ಎನಿಸಿಕೊಂಡ ಜನರು ಧನ್ಯರು. ನಾವು ದೇವರನ್ನು ಆಶ್ರಯಿಸಿಕೊಳ್ಳುವಾಗ ಜಾನ್ ಮುಲ್ಲರ ಆ ಒಂದು ನಂಬಿಕೆ ಕುರಿತು ನಾನು ಕೇಳಿದಾಗ ಈ ಕಾರ್ಯವನ್ನು ನಾನು ಕಲಿತುಕೊಂಡು ನಮ್ಮ ಮನೆಯಲ್ಲಿ ನನ್ನ ಸೇವೆಯಲ್ಲಿ ನಾನು ಮಾಡುವನಾಗಿದ್ದೇನೆ. ದೇವರೇ, ನೀವು ನಮ್ಮ ಅಗತ್ಯಗಳನ್ನು ಸಂಧಿಸುವನಾಗಿದ್ದೀಯಾ, ನೀನು ಕೊಟ್ಟಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಈ ರೀತಿ ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಅಧಿಕವಾದಂಥ ಕಾರ್ಯಗಳನ್ನು ಕೊಟ್ಟು ನಡೆಸುವನಾಗಿದ್ದಾನೆ. ಆತನ ಜೀವನದಲ್ಲಿ ನೋಡುವಾಗ ಅನೇಕ ಬಡ ಮಕ್ಕಳಿಗೆ ದೇವರು ಆತನ ಮುಖಾಂತರವಾಗಿ ಪೋಷಿಸಿದ ಆತನಾಗಿದ್ದಾನೆ. ಇವತ್ತು ನಾವು ನಮ್ಮ ಜೀವನದಲ್ಲಿ ನಾವು ಆತನ ನಂಬುವವರಾಗಿರಬೇಕು. ನಮ್ಮ ಪರಿಸ್ಥಿತಿಗಳಲ್ಲಿ ನಮಗಿಲ್ಲದೇ ಇರುವ ಸಮಯದಲ್ಲಿ ನಾವು ಆತನನ್ನು ನಂಬುವವರಾಗಿರುವಾಗ ಆತನು ನಮಗೆ ಸಹಾಯ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ನಾವು ನಮ್ಮ ಎಲ್ಲ ನಡವಳಿಕೆಯಲ್ಲೂ ಆತನ ಚಿತ್ತಕ್ಕೆ ವಿಧೇಯರಾಗಿ ಆತನ ನಿನ್ನ ಮಾರ್ಗವನ್ನು ಸರಾಗ ಮಾಡು. ನಮ್ಮ ಜೀವನದ ನಡೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರುವಾಗ ನಮ್ಮ ನಡೆಯುವಂಥ ಈ ಜೀವನ ಕಾಲದಲ್ಲಿ ನಾವು, ನಮ್ಮ ಮಕ್ಕಳು, ನಮಗೆ ಕೊಡಲ್ಪಟ್ಟಂಥ ಕುಟುಂಬ, ನಮ್ಮ ಕೆಲಸದವರು ಎಲ್ಲರನ್ನು ಆತನ ಆತನ ವಿಧಿಗೆ, ಆತನ ಸ್ಥಾನಕ್ಕೆ ನಾವು ನಡೆಯುವಾಗ ಆತನು ನಮ್ಮ ಎಲ್ಲ ಕಾರ್ಯಗಳನ್ನು ಸಫಲತೆ ಪಡಿಸುವನಾಗಿರ್ತಾನೆ. ಸೋತು ಹೋಗದಂತೆ ಒಂದು ಕೆಲಸವನ್ನು ನಾವು ಮಾಡೋದು ಕಲಿತುಕೊಳ್ಳೋಣ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಒಂದು ವೇಳೆ ಜಾನ್ ಮುಲ್ಲರಿನ ಪರಿಸ್ಥಿತಿ ನಮಗೆ ಬಂದಿರೋದಾದರೆ ನಾವು ಯಾವ ರೀತಿ ನಮಗೆ ಅದು ಕಾಣಲ್ಪಡ್ತಾ ಇತ್ತು. ಆ ನಂಬಿಕೆ ಇಲ್ಲದೇ ಇರೋದಾದರೆ ಅವತ್ತು ಅಷ್ಟು ಅನಾಥ ಮಕ್ಕಳೇ ಹೊಟ್ಟೆ ಹಸಿವಿಂದ ಹೋಗ್ತಾಯಿದ್ರು. ಆದರೆ ಜಾನ್ ಮುಲ್ಲರಿನ ಸೇವೆಯಲ್ಲಿ ನೋಡುವಾಗ ಒಂದು ದಿನ ಕೊರತೆಯಿಂದ ದೇವರು ಅವರನ್ನು ಇಟ್ಟಿಲ್ಲ. ಅದೇ ಜಾನ್ ಮುಲ್ಲರಿನ ದೇವರು ನಮ್ಮ ದೇವರಾಗಿದ್ದಾನೆ, ನಮ್ಮನ್ನು ಪೋಷಿಸುವನಾಗಿದ್ದಾನೆ. ಈ ದಿನಗಳಲ್ಲಿ ನಾವು ಜಾನ್ ಮುಲ್ಲರ್ ಬಗ್ಗೆ ಮಾತನಾಡ್ತಾ ಇರ್ಬೋದು. ಒಂದು ವೇಳೆ
ನಮ್ಮ ಜೀವನದಲ್ಲಿ ದೇವರ ಭರವಸೆ ನಾವು ಅಳವಡಿಸಿಕೊಂಡು ದೇವರಲ್ಲಿ ಭರವಸೆ ಇಡುವಂಥ ಕಾರ್ಯವು ನಾವು ಅಳವಡಿಸಿಕೊಂಡು, when we start trusting in our Lord Jesus Christ, when we give and look unto Him in our life, the people may next call us through our names. ದೇವರು ಮುಂಬರುವ ದಿನಗಳಲ್ಲಿ ನಾವು ಜಾನ್ ಮುಲ್ಲರ್ನ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೀವನದಲ್ಲಿ ದೇವರನ್ನು ನಂಬುವುದು, ಆತನ ಆಶ್ರಯಿಸಿಕೊಳ್ಳೋದು, ಆತನಲ್ಲಿ ಎಲ್ಲ ಕಾರ್ಯಗಳನ್ನು ಪಡೆಯುವ ಕಾರ್ಯಗಳನ್ನು ನಾವು ಕಲಿತು ನಾವು ಜೀವಿಸುವುದಾದರೆ ನಮ್ಮ ಕುಟುಂಬಗಳನ್ನು, ನಮ್ಮನ್ನು ನೋಡಿ ಅನೇಕರು ಈ ಕುಟುಂಬಕ್ಕೆ ದೇವರು ಈ ಥರ ಮಾಡಿದರು ಅಂತ ಸಾಕ್ಷಿಗಳು ಹೇಳುವ ರೀತಿ ನಮ್ಮನ್ನು ಮಾರ್ಪಡಿಸನಾಗಿದ್ದಾನೆ. ಹೌದು ಪ್ರಿಯರೇ, ನಮ್ಮನ್ನು ಬರೀ ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿಯಾಗಿ ಇಡುವುದಕ್ಕೆ ಮಾತ್ರವಲ್ಲದೆ ನಮ್ಮನ್ನು ವಿಶ್ವಾಸಿಗಳಿಗೆ ಅನೇಕರಿಗೆ ಮಾದರಿಯನ್ನಾಗಿ ಮಾರ್ಪಡಿಸುವ ದೇವರು ನಮಗಿದ್ದಾನೆ. ಇವತ್ತು ಆತನಲ್ಲಿ ಭರವಸೆವಿಡು, ಆತನಲ್ಲಿ ನಂಬಿಕೆ ಇಡು. ದೇವರು ನಿನ್ನ ನಂಬಿಕೆ ಮುಖಾಂತರವಾಗಿ ನಿನಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಪೂರೈಸುವನಾಗಿದ್ದಾನೆ. ಒಂದು ಚಿಕ್ಕ ಸಾಕ್ಷಿಯನ್ನು ನಾನು ಹೇಳಿ ನಾನು ಮುಗಿಸುತ್ತೇನೆ. ನನ್ನ ಸೇವೆಯಲ್ಲಿ, ನಮ್ಮ ಕುಟುಂಬದಲ್ಲಿ ನಾವು ಅನೇಕ ಕಾರ್ಯಗಳನ್ನು ಪ್ರಾರ್ಥನೆ ಮುಖಾಂತರವಾಗಿ ನಾವು ಪಡೆದಿರುವುದನ್ನು ನಾನು ನಿಮಗೆ ಅನೇಕ ಸಮಯಗಳಲ್ಲಿ ನಾನು ತಿಳಿಸಿದ್ದೇನೆ. ಇವತ್ತು ನನ್ನ ಜೀವನದಲ್ಲಿ ನಡೆದಂಥ ಕಾರ್ಯ ಘಟನೆಯನ್ನು ನಾನು ನಿಮಗೆ ತಿಳಿಸುವನಾಗಿದ್ದಾನೆ. ಒಂದು ದಿನ ನಾನು ಸೇವೆಗೆಂದು ಹೋಗೋಕ್ಕೆ ನಾನು ಸಿದ್ಧ ಮಾಡಿಕೊಳ್ಳುತ್ತಿರುವಾಗ ಸೇವೆಗೆ ಅನೇಕ ಅಗತ್ಯಗಳಿತ್ತು. ಸೇವೆಗೆ ಪ್ರಯಾಣ ಮಾಡೋದಕ್ಕೂ ನನ್ನಲ್ಲಿ ಕೊರತೆ ಇರುವಾಗ, ಹಣದ ಅಭಾವ ಇರುವಾಗ, ಮನೆಗೂ ಎಲ್ಲವನ್ನು ಕಾರ್ಯವನ್ನು ನೋಡಿ ನಾವು ಸೇವೆ ಮಾಡುವರಾಗಿರಬೇಕು. ಒಂದು ರೀತಿಯಾದಂಥ ಹೋರಾಟದ ಪರಿಸ್ಥಿತಿಯಲ್ಲಿ ನಾನು ಹೇಳಿದೆ, ದೇವರೇ ನನಗೆ ಪ್ರಯಾಣಕ್ಕೂ ಎಲ್ಲದಕ್ಕೂ ಬೇಕಾದಂಥ ಸಹಾಯವನ್ನು ನೀನು ಒದಗಿಸಿಕೊಡುತ್ತೀಯ ಅಂತ ಹೇಳಿ ನಾನು ನಿರ್ದಿಷ್ಟವಾದ ಸೇವೆಗೆ ಹೋಗಬೇಕೆಂದು ಸಮಯದ ಒತ್ತಡದಿಂದ ನಾನೇನು ಮಾಡಿದೆ, ನನ್ನ ಎಲ್ಲ ಸೇವೆಗಳನ್ನು ಮುಗಿಸಿ ಸೇರಬೇಕಾದ ಸ್ಥಳಕ್ಕೆ ನನಗೆ ಸೇರುವುದಕ್ಕೆ ಸಮಯದ ಅಭಾವವಿತ್ತು. ಆ ದಿನ ನಾನು ತೀರ್ಮಾನ ಮಾಡಿದೆ, ನಾನು ಈ ಬಾರಿ ನಾನು ಫ್ಲೈಟಿನ ಮುಖಾಂತರವಾಗಿ ನಾನು ಹೋಗಿ ಸೇವೆ ಮಾಡಬೇಕು ಎಂದು ನಾನು ನಿರ್ಧಾರ ಮಾಡಿದೆ. ಆದರೆ ಆ ಸಮಯದಲ್ಲಿ ನನ್ನಲ್ಲಿ ಹಣದ ಕೊರತೆ ಇತ್ತು. ಫ್ಲೈಟ್ ಟಿಕೆಟ್ಗೆ ಬೇಕಾದ ಹಣವು ನನ್ನಲ್ಲಿ ಇರ್ತಾ ಇರಲಿಲ್ಲ. ದೇವರಲ್ಲಿ ನಾನು ನೋಡಿ ಬೇಡಿದೆ, ದೇವರೇ ನಾನು ಸೇವೆಗೆ ಹೋಗಿ ತಡವಾಗದೆ ಎಲ್ಲ ಸೇವೆ ಮುಗಿಸಿ ನೀನು ತೆರೆದಿಟ್ಟಿರುವ ಆ ಸ್ಥಳಕ್ಕೆ ಹೋಗಿ ನಾನು ಸೇವೆ ಮಾಡಬೇಕು, ಅದಕ್ಕೆ ನೀನು ಸಹಾಯ ಮಾಡು ಅನ್ನುವಾಗ ತಿಳಿದ ರೀತಿಯಲ್ಲಿ ಅದ್ಭುತವಾಗಿ ನನಗೆ ಒಬ್ಬ ನನ್ನ ಸಹೋದರಿ ಫೋನ್ ಮಾಡಿದರು. ಅವರು ವಿಚಾರಿಸಿದರು ನನಗೆ, ಹೇಗೆ ನಡೀತಾ ಇದೆ, ಸೇವೆ ಹೇಗಿದೆಯೇ. ಆದರೆ ವಿಚಾರ ಮಾಡುವಾಗ ಒಂದು ಸಲವೂ ನಮ್ಮ ಕಾರ್ಯಗಳನ್ನು, ನಮಗೆ ಅಗತ್ಯಗಳನ್ನು ನಾನು ಅವ್ರ ಬಳಿ ಹಂಚಿಕೊಳ್ಳುವುದಿಲ್ಲ. ಅವ್ರಿಗೆ ಹೇಳಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ, ಮುಂಬರುವ ದಿನಗಳಲ್ಲಿ ನಾನು ಈ ರೀತಿ ಸೇವೆಗೆ ಹೋಗಬೇಕು ಎಂದು ನಾನು ಹೇಳುತ್ತಿರುವಾಗ ಅವ್ರು ಹೇಳಿದರು, ಸರಿ, ನಾನಿವತ್ತು ಫೋನ್ ಮಾಡಿದ ಕಾರಣ ಏನಂದರೆ ನನ್ನ ಮನಸ್ಸಿನಲ್ಲಿ ನಿನಗೇನಾದರೂ ಸಹಾಯ ಮಾಡಬೇಕನ್ನಿಸ್ತಾ ಇದೆ, ನಾನು ಈ ಹಣವನ್ನು ನಿನಗೆ ಕಳಿಸುತ್ತೇನೆ ಅಂತ ಹೇಳಿ ನಿರ್ದಿಷ್ಟವಾದ ಹಣವನ್ನು ನನಗೆ ಕಳುಹಿಸಿಕೊಟ್ಟರು. ಆ ದಿನ ನಾನು ದೇವರಿಗೆ ಸ್ತೋತ್ರ ಮಾಡಿ ಹೇಳಿದೆ, ದೇವರೇ ಈ ವಿಮಾನದ ಖರ್ಚನ್ನು ನನಗೆ ವಹಿಸೋಕ್ಕೆ ಆಗೋದಿಲ್ಲ ಅಂತ ನಾನು ಬೇಡಿದೆ, ನನಗೆ ಬೇಕಾದ ಹಣವನ್ನು ನೀನು ಕೊಟ್ಟಿದ್ದೀಯ ಅಂತ ಸ್ತೋತ್ರ ಹೇಳಿ ಆವತ್ತು ನಾನು ಆ ವಿಮಾನದ ಟಿಕೆಟನ್ನು ಖರೀದಿಸಿ ಆ ಸೇವೆಗೆ ಹೋಗಿ ಸೇವೆ ಮಾಡೋದಕ್ಕೆ ಸಹಾಯ ಮಾಡಿದನು. ಈ ಸಾಕ್ಷಿಯನ್ನು ಹೇಳೋದಕ್ಕೆ ನನ್ನನ್ನು ನಾನು ದೊಡ್ಡಸ್ತಿಕೆಯೋ ನನಗೆ ದೇವರು ಮಾಡಿದ ಕಾರ್ಯಗಳಲ್ಲಿ ಗರ್ವ ಪಡುತ್ತಾ ಇದ್ದೇನೆ ಅಂತ ನಾನು ಹೇಳುತ್ತಾ ಇಲ್ಲ. ದೇವರು ಏನೂ ಇಲ್ಲದ ಸಾಮಾನ್ಯರನ್ನು ದೇವರು ನಂಬುವಾಗ ಅವರು ಬಯಸಿದ್ದನ್ನು ನಡೆಸಿಕೊಡುವ ದೇವರಾಗಿದ್ದಾನೆ. ಈ ನಿಮ್ಮ ಮುಂದೆ ನಾನಿವ ಸೇವೆ ಮಾಡುತ್ತಿರುವುದು ಒಂದೇ ಒಂದು ಕಾರ್ಯ ಏನೆಂದರೆ, ಧೈರ್ಯವಾಗಿ ಈ ವಾಕ್ಯವನ್ನು ಹಂಚಿಕೆ ಸಹಾಯ ಮಾಡ್ತದೆ. ಏನಂದರೆ, ನಾವು ದೇವರ ಮೇಲೆ ಇಟ್ಟಿರುವಂಥ ಭರವಸೆ. ಯಾವ ಮನುಷ್ಯನ ಮೇಲೆ ದೇವರ ವಾಕ್ಯ ಹೇಳುತ್ತದೆ, ಶ್ವಾಸವುಳ್ಳ ಮನುಷ್ಯನನ್ನು ನಂಬುವುದಕ್ಕಿಂತ ದೇವರನ್ನು ಭರವಸೆ ಇಡುವುದು ಧನ್ಯನು. ನಾವು ಮನುಷ್ಯರನ್ನು ನಂಬುವುದಕ್ಕಿಂತ
ನಮ್ಮ ಪರಿಸ್ಥಿತಿಗಳನ್ನು ನಮಗೆ ಆಧಾರವಾಗಿ ಅನೇಕರನ್ನು ನಂಬುವುದಕ್ಕಿಂತ ನಾವು ದೇವರನ್ನು ನಂಬುವಾಗ ಆತನ ದೊಡ್ಡದಾದಂಥ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಹೌದು ಪ್ರಿಯರೇ, ಈ ವಾಕ್ಯದ ಮುಖಾಂತರವಾಗಿ ನಿನಗೆ ಹೇಳುವುದೇನೆಂದರೆ, ಏನನ್ನು ಬೇಕಾದರೂ ಕಳೆದುಕೋ, ನಿನ್ನ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡ. ನಿನ್ನ ನಂಬಿಕೆಯನ್ನು ಬಿಟ್ಟು ಎಲ್ಲವನ್ನು ಸಂಪಾದನೆ ಮಾಡಬಹುದು. ದೇವರ ವಾಕ್ಯ ಹೇಳಿದೆ, ಇಡೀ ಪ್ರಪಂಚವನ್ನು ನೀನು ಆದಾಯ ಮಾಡಿಕೊಂಡರೆ ನಿನ್ನ ಆತ್ಮವು ನಷ್ಟವಾದರೆ ನಿನಗೇನು ಪ್ರಯೋಜನ ಎಂದು ದೇವರ ವಾಕ್ಯ ಹೇಳುತ್ತೆ. ನಿನ್ನ ಆತ್ಮವನ್ನು ಸಂಪಾದಿಸಿಕೊಳ್ಳೋದಕ್ಕೆ ನಂಬಿಕೆಯಿಂದರು, ಯೇಸುವನ್ನು ಸಂಪಾದಿಸುವುದಕ್ಕೆ ತವಕಪಡು, ಆತನನ್ನು ಹುಡುಕುವುದಕ್ಕೆ ತವಕಪಡು, ಆತನಲ್ಲಿ ಭರವಸೆ ಇಡುವುದಕ್ಕೆ ನೀನು ತವಕಪಡು, ಎಲ್ಲವೂ ನಿನಗೆ ದೇವರು ಒದಗಿಸಿಕೊಡೋನು. ಮತ್ತೆ ಇನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33-34 ವಾಕ್ಯ ಹೇಳಿದೆ, ಮೊದಲನೇದಾಗಿ ನಿನ್ನ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ನಿನ್ನ ಎಲ್ಲ ಅಗತ್ಯಗಳು ಆತನ ನಿನಗೆ ಪೂರೈಸುವನು ಎಂದು ದೇವರ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ನೀನು ದೇವರಲ್ಲಿ ಭರವಸೆವಿಡು, ಆತನನ್ನು ನೋಡು, ನಂಬಿಕೆ ಕಳೆದುಕೊಳ್ಳಬೇಡ. ನಿನ್ನ ನಂಬಿಕೆ ದೊಡ್ಡದಾದ ಕಾರ್ಯಗಳನ್ನು ಮಾಡುತ್ತೆ. ದೇವರ ವಾಕ್ಯ ಹೇಳುತ್ತೆ, ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ನೋಡುವಿ. ನೀನು ನಂಬುವುದಾದರೆ ದೇವರು ಎಲ್ಲವನ್ನು ಮಾಡಲು ಸಾಧ್ಯ. ನಿನ್ನ ನಂಬಿಕೆಯಾದುದು ನಿನ್ನನ್ನು ಗುಣಪಡಿಸುವಂಥದ್ದು ಆಗಿರುತ್ತದೆ. ನಿನ್ನ ನಂಬಿಕೆ ನಿನ್ನ ಪೋಷಿಸುವಂಥದ್ದಾಗಿರುತ್ತದೆ. ನಿನ್ನ ನಂಬಿಕೆ ನಿನಗೆ ಜಯವನ್ನು ತರುವಂಥದ್ದಾಗಿರುತ್ತದೆ. ನಿನ್ನ ನಂಬಿಕೆ ನಿನ್ನ ನಡೆಸುವಂಥದ್ದಾಗಿರುತ್ತದೆ. ಸೋತೋಗಬೇಡಿ. ಯೇಸುವನ್ನು ನಂಬಿ ಆ ನಂಬಿಕೆಯಲ್ಲಿ ಮುಂದೆ ಹೋಗಿ ದೇವರನ್ನು ನಿಮ್ಮನ್ನು ಪೋಷಿಸಿ ಬರುವ ದಿನಗಳಲ್ಲಿ ನಿಮ್ಮನ್ನು ಸಾಕ್ಷಿ ಕೊಡುವ ರೀತಿ ದೇವರು ನಿಮ್ಮ ಅಗತ್ಯಗಳನ್ನು ಸಂಧಿಸಿ ನಡೆಸುವನಾಗಿರ್ತಾನೆ. ನಂಬಿಕೆಯಿಂದ ಎಲ್ಲವೂ ಸಾಧ್ಯ. ಆಮೇನ್. ನಮ್ಮ ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ನಮ್ಮ ಆ ಎಲ್ಲ ಅಗತ್ಯಗಳನ್ನು ನೀನು ಪೂರೈಸುವಿ. ನಿನ್ನನ್ನು ನಂಬಿರುವಾಗ ನಿನ್ನ ನಂಬಿಕೆ ಮುಖಾಂತರವಾಗಿ ನಮಗೆ ಎಲ್ಲವನ್ನು ಒದಗಿಸಿಕೊಡುವೆ ಎಂದು ವಾಕ್ಯವನ್ನು ಧ್ಯಾನ ಮಾಡಲು ಅನೇಕರ ಜೀವನತೆಗಳ ಮುಖಾಂತರವಾಗಿ ನಮಗೆ ಕಲಿಸಿಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ. ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಕರೆಗಳಿಗೆ ಒಪ್ಪಿಸ್ತಾ ಇದ್ದೇನೆ. ಈ ಜೀವನ ಯಾತ್ರೆಯಲ್ಲಿ ಅವರನ್ನು ಪೋಷಿಸಿ ನಡೆಸೋದಕ್ಕೆ ನಿನಗೆ ಸಾಧ್ಯ ಎಂದು ನಂಬುವುದಕ್ಕೆ ಕೃಪೆ ಮಾತ್ರ ಕೊಡಪ್ಪ. ಅವರಲ್ಲಿರುವಂಥ ವಿಶ್ವಾಸನ ಬಲಗೊಳಿಸೋದಕ್ಕೆ ಅದ್ಭುತಗಳನ್ನು ಈವಾಗಲೇ ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ನಮ್ಮ ಪ್ರಿಯ ಆಸರೆ ಟಿವಿಯ ಮುಖಾಂತರವಾಗಿ ನಿನ್ನ ಜನರಿಗೆ ಸೇವೆ ಮಾಡುವುದಕ್ಕಾಗಿ ಕೊಟ್ಟಂಥ ಈ ಕೃಪೆಗಾಗಿ ನಿನಗೆ, ಈ ಸಂದರ್ಭಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನಿನ್ನ ಬರವಣಿಗೆ ತಡೆಯಾಗಿರುವುದಾದರೆ ಇನ್ನೂ ನಾವು ಹೆಚ್ಚಾದ ಕಾರ್ಯಗಳನ್ನು, ಸೇವೆಯನ್ನು ನಿನ್ನ ಜನರಿಗೆ ಮಾಡುವುದಕ್ಕೆ ಕೃಪೆಯು, ಶಕ್ತಿಯು, ಬಲವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ತಪ್ಪದೆ ವೀಕ್ಷಿಸ್ತೀರಿ ಆಸರೆ ಟಿವಿಯ ಎಲ್ಲ ಕಾರ್ಯ ಆಶೀರ್ವಾದದೊಂದಿಗೆ ನೋಡಿ ಹೊಂದಿಕೊಳ್ಳಿರಿ. ಆಮೇನ್. ಗಾಡ್ ಬ್ಲೆಸ್ ಯು.